ಹಣ ಸಂಪಾದನೆ ಎಲ್ಲಿವರೆಗೂ ಸಂಪಾದನೆ ಮಾಡ್ತಾನೆ? ಸಾಯೋ ತನಕ ಅಥವಾ ಶಕ್ತಿ ಇರೋ ತನಕ? ದೇಹದಲ್ಲಿ ಶಕ್ತಿ ಇರೋ ತನಕ ಅಥವಾ ಸಾಯೋ ತನಕ? ನೀವು ಇಲ್ಲಿ ಶ್ರೀಮಂತ ಬಡವ ಅಂತ ಬರೋದಿಲ್ಲ. ಈ ಹಣ ಸಂಪಾದನೆ ಮಾಡುವ ಪ್ರತಿಯೊಬ್ಬರ ಹತ್ರನೂ ಹೋಗಿ ಕೇಳಿ, ನೀವು ಎಷ್ಟು ಸಂಪಾದನೆ ಮಾಡಬೇಕು ಅಂತ ಇದ್ದೀರಿ ಅಂತ. ನಿಮ್ಮಲ್ಲಿ ಹಣ ಸಂಪಾದನೆ ಮಾಡೋರು ಯಾರಾದ್ರೂ ಇದ್ದೀರಾ? ಯಾರು ದುಡಿಯಲ್ವಾ? ಕೆಲ್ಸಕ್ಕೆ ಹೋಗಲ್ವಾ? ಎಷ್ಟು ಮಾಡಬೇಕು ಅಂತಿದ್ದೀರಾ? ಲಿಮಿಟ್ ಇಲ್ಲ, ಅದೇ ಸತ್ಯ. 100 ರೂಪಾಯಿ ದುಡಿತಾ ಇರೋನಿಗೆ ಇನ್ನೂ ಒಂದು 100 ಬೇಕು ಅನ್ಸುತ್ತೆ. 1000 ರೂಪಾಯಿ ದುಡಿಮೆ ಮಾಡೋನಿಗೆ ಇನ್ನೂ 1000 ಬೇಕು ಅನ್ಸುತ್ತೆ. 10,000 ದುಡಿಯೋನಿಗೆ ಇನ್ನೊಂದು 10,000 ಬೇಕು ಅನ್ಸುತ್ತೆ. ಬಾಡಿಗೆ ಮೇಲೆ ಇರೋನಿಗೆ ಏನನ್ಸುತ್ತೆ? ಸ್ವಂತ ಮನೆ ಒಂದು ಸಿಕ್ಕಿದ ಮೇಲೆ ಆಮೇಲೆ ಏನನ್ಸುತ್ತೆ? ಬಾಡಿಗೆ ಮನೆ ಒಂದು 4 ಬಾಡಿಗೆ ಮನೆ ಕಟ್ಟಿದ ಮೇಲೆ ಇನ್ನೇನು ಅನ್ಸುತ್ತೆ? ಅಪಾರ್ಟ್ಮೆಂಟೇ ಕಟ್ಬಿಡೋಣ ಅನ್ಸುತ್ತೆ ಅಲ್ವಾ? ಅಪಾರ್ಟ್ಮೆಂಟ್ ಕಟ್ಟಿ ಆದ್ಮೇಲೆ ಏನನ್ಸುತ್ತೆ? ಒಂದು ಲೇಔಟ್ ಮಾಡಿಬಿಡೋಣ ಅನ್ಸುತ್ತೆ. ಲೇಔಟ್ ಮಾಡಿದ್ಮೇಲೆ ಏನು ಅನಿಸುತ್ತೆ? ಇನ್ನೇನೋ ಒಂದು ಅನಿಸುತ್ತೆ. ಅಂದರೆ ಇದಕ್ಕೆ ಕೊನೆ ಇಲ್ಲ. ಮನುಷ್ಯನ ಇಚ್ಛೆಗಳಿಗೂ ಮನುಷ್ಯನ ದುರಿಚ್ಛೆಗಳಿಗೂ ಕೊನೆ ಅನ್ನೋದಿಲ್ಲ. ಇದು ಹೀಗೆ ಹೋಗ್ತಾನೇ ಇರುತ್ತೆ. ಇದೇ ರೀತಿಯಲ್ಲಿ ಒಬ್ಬ ನಿಜವಾಗಿಯೂ ಹೊಸದಾಗಿ ಹುಟ್ಟಿ ಪವಿತ್ರಾತ್ಮನನ್ನು ಪಡ್ಕೊಂಡಿರ್ತಕ್ಕಂತಹ ಕ್ರೈಸ್ತ ವಿಶ್ವಾಸಿಯ ಅಂತರಂಗದಲ್ಲಿ ಇದೇ ರೀತಿ ಆಸೆ ಇರುತ್ತೆ. ಏನು ಆಸೆ ಇರುತ್ತೆ? ಇನ್ನೂ ಏಸು ಬೇಕು, ಇನ್ನೂ ಏಸು ಬೇಕು, ಇನ್ನೂ ಏಸು ಬೇಕು, ಇನ್ನೂ ಏಸು ಬೇಕು, ಇನ್ನೂ ಏಸು ಬೇಕು. ಎಷ್ಟು ಬೇಕಪ್ಪ ನಿಂಗೆ ಏಸು? ಎಷ್ಟು ದಿನ ಹೋಗ್ತೀಯ ಪ್ರೇಯರ್? ಡೈಲಿ ಯಾಕೆ ಹೋಗ್ತೀಯಾ? ಡೈಲಿ ಯಾಕೆ ಬೈಬಲ್ ಓದ್ತೀಯ? ಡೈಲಿ ಯಾಕೆ ವೆಬ್ಎಕ್ಸ್ ಆನ್ ಮಾಡಿಕೊಂಡು ಆ ಯೂಟ್ಯೂಬ್ ಹಾಕ್ಕೊಂಡು ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಅಲ್ಲಿ ಹೋಗಿ ಕುತ್ಕೊಂಡು ಒಬ್ಬನೇ ಏನು ಕೇಳ್ತೀಯ? ಎಷ್ಟು ಕೇಳ್ತೀಯ? ಅವ್ರಿಗೆ ಸಿಂಪಲ್ ಆಗಿ ಕೇಳಿ, ನೀನು ಎಷ್ಟು ದುಡಿತೀಯ? ಎಷ್ಟು ದುಡಿಮೆ ಮಾಡಿದ್ರೆ ನಿಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ? ನಾನು ಅಟ್ಲೀಸ್ಟ್ ಇದನ್ನ ಇಯರ್ಫೋನ್ ಎಲ್ಲ ಹಾಕ್ಕೊಂಡು ಕೇಳ್ಕೊಂಡ್ರು ಕೂಡ ನೆಮ್ಮದಿಯಾಗಿ ಮಲ್ಕೊಳ್ತಾ ಇದ್ದೀನಿ. ನೀನು ಇಷ್ಟೆಲ್ಲ ದುಡಿದ್ರು ನೆಮ್ಮದಿ ಇಲ್ಲದೆ, ರಾತ್ರಿ ನಿದ್ದೆ ಇಲ್ಲದೆ ಒದ್ದಾಡ್ತಾ ಇದೆಯಲ್ಲ, ನಿನ್ಗಿಂತ ನಾನೇ ಪರವಾಗಿಲ್ಲಲ್ಲ. ನಿನ್ನ ದುಡ್ಡು ನಿನಗೆ ನಿದ್ದೆ ಕೊಡ್ತಾ ಇಲ್ಲ, ನಾನು ಕೇಳಿಸ್ಕೊಳ್ತಾ ಇರ್ತಕ್ಕಂತಹ ಈ ವಾಕ್ಯ ನನ್ನ ನಿದ್ದೆ ಕೊಡ್ತಾ ಇದೆಯಲ್ವಾ? ದಟ್ ಮೀನ್ಸ್ ನಿನ್ನ ಮನೆಗಿಂತ ನನ್ನ ಈ ದೇವರ ವಾಕ್ಯ ಹೆಚ್ಚು ಪವರ್ಫುಲ್ ಆಗಿದೆ. ನಿದ್ದೆ ಕೊಡ್ತಾ ಇದೆ, ನೆಮ್ಮದಿ ಕೊಡ್ತಾ ಇದೆ, ಶಾಂತಿ ಕೊಡ್ತಾ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ, ಭರವಸೆ ಕೊಡ್ತಾ ಇದೆ, ಭಯ ತೆಗೆದು ಹಾಕ್ತಾ ಇದೆ. ಸಿಂಪಲ್ ಆಗಿ ಥಿಂಕ್ ಮಾಡಿ. ಹೆಚ್ಚು ಹಣ ಇರುವವನಿಗೆ ಹೆಚ್ಚು ವ್ಯಥೆ ಅಂತ ಬೈಬಲ್ ಹೇಳುತ್ತೆ, ಹೆಚ್ಚು ಟೆನ್ಷನ್ ಅಂತೆ. ಏನು ಇಲ್ಲದವನಿಗೆ ಏನು ಇರೋದಿಲ್ಲ. ಆದರೆ ಏನು ಇಲ್ಲದೆ ಬದುಕೋದು ಬೇಡ. ನಾವು ಹೆಚ್ಚು ಸಮಾಧಾನದಲ್ಲಿ ಬದುಕಬೇಕು, ಹೆಚ್ಚು ಸಂತೋಷವಾಗಿ ಬದುಕಬೇಕು, ಹೆಚ್ಚು ನೆಮ್ಮದಿಯಾಗಿ ಬದುಕಬೇಕು. ಸುಮ್ಮನೆ ಏನು ಇಲ್ಲದೆ ಬರೆದಾಗಿ ಬದುಕೋದು ಬೇಡ, ಫೀಲ್ಡ್ ಆಗಿ ಬದುಕಬೇಕು.